ಕುವೆಟು ಗ್ರಾಮದ ಐತಿಹಾಸಿಕ ಗುರುವಾಯನ ಕೆರೆಯ ನೀರು ಮಲಿನಗೊಂಡು ಸಾವಿರಾರು ಮೀನುಗಳು ಸಾಯುತ್ತಿದ್ದರೂ ಕೆರೆ ಒತ್ತುವರಿಗೊಂಡರೂ ಸಂಬಂಧಿಸಿದ ಅಧಿಕಾರಿಗಳು ಮೌನವಾಗಿದ್ದಾರೆ. ತಕ್ಷಣ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಸಿಪಿಎಂ ಬೆಳ್ತಂಗಡಿ ತಾಲೂಕು ಸಮಿತಿ ಒತ್ತಾಯಿಸಿದೆ. ಗುರುವಾಯನ ಕೆರೆಯ ಕೆರೆ 14.50 ಎಕರೆ ವಿಸ್ತೀರ್ಣವನ್ನ ಹೊಂದಿದ್ರು ಇದೀಗ ಅದನ್ನ ಒತ್ತುವರಿ ಮಾಡಲಾಗಿದೆ. ಕೆರೆ ಒತ್ತುವರಿ ತೆರವಿಗೆ ಹೈಕೋರ್ಟ್ ಆದೇಶಿಸಿದ್ರು ಶ್ರೀಮಂತ ಒತ್ತುವರಿದಾರರ ಮರ್ಜಿಗೆ ಒಳಗಾಗಿ ಕೆರೆಯ ಹತ್ತಿರ ಹೋಗಲು ಅಧಿಕಾರಿಗಳು ಹೆದರುವಂತಾಗಿದೆ ಎಂದು ಕಂದಾಯ ಇಲಾಖೆಯ ಕ್ರಮವನ್ನ ವ್ಯಂಗ್ಯವಾಡಿದ್ದಾರೆ. ಕೆರೆಯ ಪರಂಬೋಕು ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಾಣಗೊಂಡ ಖಾಸಗಿ ಕಾಲೇಜು ತನ್ನ ಮಲಿನ ನೀರನ್ನ ನೇರವಾಗಿ ಕೆರೆಗೆ ಬಿಡುತ್ತಿದ್ರು ಸ್ಥಳಕ್ಕೆ ತೆರಳಿದ ತಹಶೀಲ್ದಾರ್ ಕಾಲೇಜು ಆಡಳಿತ ಮಂಡಳಿಯವರನ್ನ ಪ್ರಶ್ನಿಸುವ ಧೈರ್ಯ ತೋರದಿರುವುದು ದುರಂತ. ವಿವಿಧ ಪ್ರಭೇದಗಳ ಮೀನುಗಳಿಗೆ ಆಶ್ರಯ ತಾಣವಾಗಿದ್ದ ಕೆರೆಗೆ ಖಾಸಗಿ ಕಾಲೇಜಿನ ಲ್ಯಾಬ್ ಮಲಿನಗೊಂಡ ನೀರಿನಿಂದಾಗಿ ಸಾವಿರಾರು ಮೀನುಗಳು ಸಾವನ್ನಪ್ಪಿದ್ರೂ ಕನಿಷ್ಠ ಅದನ್ನು ತೆರವುಗೊಳಿಸುವ ಕಾರ್ಯವನ್ನ ತಾಲೂಕು ಆಡಳಿತ ಮಾಡದಿರುವುದು ಜಡ್ಡು ಕಟ್ಟಿದ ವ್ಯವಸ್ಥೆಗೆ ಉತ್ತಮ ಉದಾಹರಣೆ. ಒತ್ತುವರಿ ತೆರವು, ಮಲಿನ ನೀರು ಕೆರೆಗೆ ಬಿಡುಗಡೆ ಮಾಡುವ ಕಾಲೇಜು ವಿರುದ್ಧ ಕಾನೂನು ಕ್ರಮ, ಹೂಳು ತೆರವುಗೊಳಿಸದಿದ್ರೆ ಉಗ್ರ ಸ್ವರೂಪದ ಹೋರಾಟ ನಡೆಸಬೇಕಾದೀತು ಎಂದು ಸಿಪಿಎಂ ತಾಲೂಕು ಕಾರ್ಯದರ್ಶಿ ಶಿವಕುಮಾರ್ ಎಸ್ಎಂ, ಸದಸ್ಯ ಶೇಖರ್ ಲಾಯ್ಲಾ ಎಚ್ಚರಿಕೆಯನ್ನ ನೀಡಿದ್ದಾರೆ.